ನಮ್ಮ ಅತ್ತೆ ಎಷ್ಟು ಕಾಡ್ತಾರೆ, ಎಷ್ಟು ಕಾಡ್ತಾಳೆ ನಮ್ಮ ಅತ್ತಿ ಮಾವ ಅಂತಾರೆ. ಎಷ್ಟು ಕಾಡ್ತಾರೆ, ಭಯಂಕರ ಕಾಡ್ತಾರೆ ಅಂತಾರ. ನಾ ಅಂತೀನಿ, ನಿಮ್ಮ ಅತ್ತಿ ಮಾವಕ್ಕಿಂತ ಹೆಚ್ಚಿಗೆ ನಿನ್ನ ಗಂಡ ಕಾಡ್ತಾನೆ. ನಿಮ್ಮ ಅತ್ತಿ ಮಾವಕ್ಕಿಂತ ಹೆಚ್ಚಿಗೆ ನಿಮ್ಮ ಗಂಡ ಕಾಡ್ತಾನೆ. ಗಂಡ ಕಾಡಿದ್ರ ಕಾಟ ಅನಿಸೋದಿಲ್ಲ ನಿಮಗ. ಮಕ್ಕಳು ಕಾಡಿದ್ರ ಕಾಟ ಅನಿಸೋದಿಲ್ಲ ನಿಮಗ. ಮಕ್ಕಳು ತೊಡೆ ಕಾಡ್ತಾವ. ಒಂದು ಟಿವಿ ನೋಡಿಸ್ಕೊಡುದಿಲ್ಲ, ಉಳಿಸ್ಕೊಡುದಿಲ್ಲ, ತಿಳಿಸ್ಕೊಡುದಿಲ್ಲ, ಒಂದು ಸಿನಿಮಾ ನೋಡಿಸ್ಕೊಡುದಿಲ್ಲ, ಎಲ್ಲರ ಹೊರಗೆ ಉಳಿಸ್ಕೊಡುದಿಲ್ಲ. ಇಷ್ಟು ಕಾಡ್ತಾವ. ಇಷ್ಟೆಲ್ಲ ಕಾಡಿದ್ರು ನನ್ನ ಮಕ್ಕಳು ಬಂಧನ. ನನ್ನದು ಅಂದಾಗ ಬಂಧನಕ್ಕೆ ಒಳಗಾಗ್ತಾನೆ ಮನುಷ್ಯ ಮತ್ತು ತಡ್ಕೊಳ್ತೈತದ. ಗುರೂಜಿ ನಿಮ್ಮವರು ಅಂತ ತಿಳ್ಕೊಂಡ್ಬಿಟ್ರಿ ನೀವು. ಹಿಂಗಾಗಿ ಗುರೂಜಿ ಹೆಂಗ ಮಾತಾಡ್ಲಿ ಹಿಡಿಸುತ್ತ, ಇಲ್ಲಿ ಏನೋ ಗೊತ್ತಾಗ್ಲಿ ಹಿಡಿಸುತ್ತ. ಗಂಡ ಕೊಟ್ಟದ್ದು ಇಲ್ಲ, ಅತ್ತಿ ಕೊಟ್ಟದ್ದು ಯಾಕೆ ಕಾಟ ಆಗುತ್ತಪ್ಪ ಅಂತಂದ್ರೆ ನನ್ನ ಗಂಡ, ನನ್ನ ಮಕ್ಕಳು. ಈಕಿ ನನ್ನ ಗಂಡನ ಅವ್ವ, ಈಕಿ ನನ್ನ ಗಂಡನ ಅವ್ವ. ಅದಕ್ಕೆ ದುಃಖ ಬರ್ತದ ಆಕೆ ಕೊಟ್ಟ. ನನ್ನ ಗಂಡನ ಅಪ್ಪ. ಇಷ್ಟೇ. ನನ್ನದು ಅನ್ನೋದು ಎಷ್ಟು ಸಹಿ ಬರುತ್ತ ಅಷ್ಟು ಬಂಧ, ಅಷ್ಟು ಬಂಧ. ನೀವು ಅದೇ ದುಃಖದ ಸಿಕ್ಕೊಂಡ್ಬಿಟ್ರಿ ನೀವು. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಫ್ಯಾಕ್ಟ್ರಿ, ನನ್ನ ಬಿಸ್ನೆಸ್ ಸಿಕ್ಕೊಂಡು ಸಹಾಯಕತ್ತೆ. ಯಾಕೆ ನಂದು ಎಷ್ಟು ಬಂಧನಕಾರಿ ಅಂದ್ರೆ, ಈಗ ಚೇರ್ ಮೇಲೆ ಕುಂತೀರಿ ನೀವು, ನಡೀತೈತಿ. ಎಲ್ಲರೂ ಕೆಳಗೆ ಕೂಡಕ್ಕೆ ಆಗ್ತಿದ್ರಪ್ಪ ಅಂದ್ರೆ ಚಮಕನ ಹಾಸ್ತೀನಿ, ಚಲೋ ರತ್ನಗಂಬಳಿ ಬಂದಿರ್ತಾರೆ. ಎಂಥದ್ದು ಡಿಸೈನ್ ಇರ್ತದೆ, ಕಾಶ್ಮೀರದ್ದು ಏನಂತ ಕಾರ್ಪೆಟ್. ಕಾರ್ಪೆಟ್ ಹಾಕ್ತೀವಿ, ಚಂದನ ಕಾರ್ಪೆಟ್, ಡಿಸೈನ್ ಕಾರ್ಪೆಟ್ ಹಾಸ್ಕೊಂತೀವಿ. ಎಲ್ಲರೂ ಕಾರ್ಪೆಟ್ ಮಾಡ್ಕೊತೀವಿ. ಮಳಿ ಬರ್ತದೆ, ಮಳಿ ಬರೋಣ ಕಾಲೆಲ್ಲ ಹೊಲಸು ರಾಡ್ಯಾಕ ಒಳಗೆ ಬಂದ ಕೂಡ ಇದಕ್ಕೆ ಸೌಡ್ತೀವಿ ಕಾರ್ಪೆಟ್ನಾಗ. ಹಿಂಗೆ ಹಿಂಗೆ ಹೌದಾ? ಹೊಲಸಾಗತ್ತೂ ಪ್ರಜ್ಞೆನೇ ಇಲ್ಲ. ಯಾಕಂದ್ರೆ ಆಶ್ರಮದ್ದು ಗುರುಗಳದ, ನಾ ಏನು ಮಾಡೋದು? ಅದ ನೀವು ವೈಯಕ್ತಿಕ ಕಂಬಳಿ ತೊಮ್ಮ ಅಂತ ಹೇಳ್ತೀವಿ ನಾನು. ಒಂದೇನೋ ಒಂದು ಚೌಕ್ ಅಂತಂದು ಹಾಕೊಂಡು ಕುಂತಿರ್ತೀರಿ, ಇವ್ರು ಬಂದು ಅದಕ್ಕೆ ಕಾಲು ಹೊರಿಸ್ತಾರೆ. ಹೇ ಸರಿ ಅಂತೀರಿ ನೀವು. ನಿಂದು ಅಂದ್ರೆ ಕಾಪಾಡ್ಕೋಬೇಕು ಅನ್ಸುತ್ತೆ. ಆಶ್ರಮದ ಅಂದ್ರೆ ನಡೀತಿತ್ತು ಹೊಲಸಾಸ್ರಮದಲ್ಲಿ. ನಿಮ್ಮ ಮೆಂಟಾಲಿಟಿ, ಲಾಜಿಗೆ ಹೋಗ್ಬೇಕಾರೆ ಉಗುಳ್ತೀರಿ, ಇದನ್ನ ಮಾಡ್ತೀರಿ, ಸಿಗರೇಟ್ ಸೇರ್ತೀರಿ, ಹೊಲಸು ಮಾಡ್ತೀರಿ. ನಂತೇನು ಸಂಬಂಧ? ಮನೆ ಮಾಡ್ತೀರಿ ಅಂತ ಇಲ್ಲ, ನಂದಲ್ಲ ಮಣಿ. ಎಷ್ಟು ಬಂದಾರಲ್ಲ. ಇದೇ ನಡೆದಿರೋದು ಬದುಕು ನೋಡೋದು. ಬದುಕು ನೋಡಿ ಇದೇ ನಡೆದ್ರಿ ನೀವು. ಅದಕ್ಕೆ ನಿಮಗೆ ದುಃಖ, ತಿಳುವಳಿ ಕಮ್ಮಿ. ನಿಮಗೆ ದುಃಖ ಕ್ಷಣ ಮಾತ್ರ ಹೋಗ್ತದೆ, ಗೊತ್ತದ? ಎಲ್ಲಿ ಮಾಡ ನಂದು ಅನ್ನಕತ್ತೀರಿ, ಅದಕ್ಕೆ ದುಃಖ ಬರಕತ್ತೈತಿ. ಕೃಷ್ಣ ಪ್ರಕಾಶ್ ಒಂದು ಮನೆ ಕಟ್ತಾರೆ, ಚಲೋ ಮನೆ ಕಟ್ತಾರೆ. ಗುರುಜಿ ನೀವು ಗೃಹ ಪ್ರವೇಶಕ್ಕೆ ಬರಲೇಬೇಕಂತ ಹೇಳ್ತಾರೆ. ನಾವು ಹೋಗ್ತೀವಿ. ಯಾಕೆ ಬಳೆ ಖುಷಿ ಅನಿಸುತ್ತೆ ಅವ್ರಿಗೆ. ಬರೀ ಗುರುಜಿ ಇವಾಗ ದೊಡ್ಡ ಕೊಟ್ಟಿವಪ್ಪ ಅಂತ ಒಂದು ಬರ್ರಿ ನೀವೆಲ್ಲ ನಿಮ್ಮದು ಆಗ್ತಾರೆ. ಒಳಗೆ ಬರ್ತದೆ ಗುರುಜಿದು ಶೀಟ್ ಔಟ್ ಇರಿ ಗುರುಜಿ. ಓಹೋ ಭಾಳ ಚಂದ ಆಯ್ತು. ಇದು ಇದು ಬಾತ್ರೂಮ್ ಗುರುಜಿದು. ಇವತ್ತು ದೊಡ್ಡದೈತಲ್ಲ, ಎಷ್ಟು ಸೈಜ್ ಐತಿ? 16-20 ಬಾತ್ರೂಮು. ಹೌದಾ? 16-20 ಬಾತ್ರೂಮ್. ಇದು ಬೆಡ್ರೂಮ್ ಎಷ್ಟು? 30-50 ಬೆಡ್ರೂಮ್. ಮತ್ತು ಓಡಾಡ್ಕೊಂತಿರ್ಬೇಕಲ್ಲ. ಹೌದಾ? ಹಿಂಗೆಲ್ಲ ತೋರ್ಸೊಂದು ಹೋಗ್ತಾರ. ಭಾಳ ಖುಷಿ ಅನಿಸುತ್ತೆ. ಲಾಸ್ಟಕ್ಕೆ ನಾ ಎಲ್ಲ ಖುಷಿ ಪಟ್ಟದ್ದು ನೋಡಿ ಕೃಷ್ಣ ಪ್ರಕಾಶ್ ಏನಂತಾರೆ, ಗುರುಜಿ ನಮ್ದೇನದ ರೀ ಎಲ್ಲ ತಮ್ದಲ್ರಿ ಅಂತಿರಿಲ್ಲ ನೀವು ಅಂತಿರಿಲ್ಲ ಹೇಳಿ. ಹೌದು ಗುರುಜಿ ನಮ್ದೇನದ ರೀ ಎಲ್ಲ ತಮ್ದದ ಯಾರಿ ತಮ್ದ ಅಂತ. ಹಂಗ ನಾ ಇಲ್ಲಿ ಇರ್ತೀನಿ, ನೀವು ಹೋಗ್ರಪ್ಪ ಅಂತ ನೀವೇ ಅಂತೀರಿ.
ಎಲ್ಲ ತಮ್ದ ಅಂತ ಬಾಯಿಗೆ ಅಂದ್ರಿ ನಾ ಇರ್ತೀನಿ ಸುಮ್ಮನೆ ಬಾಯಿಗೆ ಹಂಗ ಬಂದ್ರಿ ಅಂದ್ರಿ. ಇಷ್ಟೇ ನಮ್ದು ಎಲ್ಲ ತಮ್ದ ಅಲ್ರಿಪ್ಪ ಅನ್ನೋದು ಬರೀ ಬಾಯಿ ಮಾತು ಇಲ್ಲೇ ಬರ್ತದೆ, ಇಲ್ಲಿಂದಿಲ್ಲ. ಭಗವಂತನ ಹಂಗೆ ಮಾಡ್ತೀವಿ, ಭಗವಂತ ಕೂಡ ಹಂಗೆ ನಾಟಕ ಮಾಡ್ತೀನಿ. ದೇವ್ರ ಎಲ್ಲ ನಿಂದ ಅಲ್ಲಪ್ಪ ತಂದೆ ಅಂತೇಳಿ ನಿಂದ ಅವಂದ ಅದೇ 20 ಸರಿ ನಂದು ಅಂತ ಬರ್ಕೊಂತೀನಿ, ನಾಟಕ ಮಾಡ್ತೀನಿ. ಒಂದು ನಿಂದು ಅನ್ರಿ ದುಃಖ ಕಮ್ಮಿ ಆಗಿರುತ್ತೆ, ನಿಂದು ಅಂದ್ರೆ ಭಗವಂತನಿಗೆ ಎಲ್ಲ ಕಮ್ಮಿ ಆಗುತ್ತೆ. ನಂದು ಅಂದ್ರೆ ದುಃಖ ಶುರು ಆಗುತ್ತೆ. ಹೇಳ ಕಾರ್ಪೆಟ್ ಹಾಕಿದ್ದು ನಂದು ಅಂದ್ರೆ ದುಃಖ, ನಿಮ್ದು ಅಂದ್ರೆ ಸುಖ. ನಮ್ಗೇನು ಮಾಡೋದೈತಿ ಅಷ್ಟೇ. ತಿಳ್ಕೊಂತೀರಿ ಪರಮಾತ್ಮನ ಕೂಡ ರಿಸ್ತಾ ಇರ್ಬೇಕು, ಹಿಂಗಿರ್ಬೇಕು. ಎಲ್ಲ ನಿಂದಪ್ಪ ತಂದೆ, ನಿಂದಪ್ಪ ಅಂದ್ರೆ ನಂಬಿಳ್ತಾನ್ರಿ. ಎಷ್ಟು ನಂದು ಅಂತೀವಿ ಅಷ್ಟು ಗಾಢ. ನಂದು 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 ದುಃಖ ದುಃಖ ದುಃಖ. ಆಗ ಹೇಳಿಲ್ಲ ಈಜಿಪ್ಟ್ದಾಗ 10,000 ಮಂದಿ ಸತ್ರು, ನಿಮಗೆ ಸಂಬಂಧ ಇಲ್ಲ. ಹೌದಾ? ಇಲ್ಲೇ ಒಂದು ಇಂಥ ಎಕ್ಸ್ಪ್ರೆಸ್, ಚಾಲುಕ್ಯ ಎಕ್ಸ್ಪ್ರೆಸ್ಸು ಆಕ್ಸಿಡೆಂಟ್ ಆಗಿ 10 ಮಂದಿ ಸತ್ರು, ದುಃಖ ಆಗುತ್ತೆ? ಇಲ್ಲ. ಆದ್ರೆ ಅದ ದುಃಖ ಯಾವಾಗತ್ತಪ್ಪ ಅಂದ್ರೆ ಆ ಚಾಲುಕ್ಯ ಎಕ್ಸ್ಪ್ರೆಸ್ನ ನಿಮ್ಮ ಅತ್ತಿಯರು ಬರ್ತಿದ್ರಂತ, ಬಂದಾರಿಲ್ಲ ಅಂತ ಕೇಳ್ತಾಳೆ, ಅಯ್ಯೋ ಅಯ್ಯೋ ಅಂತೀನಿ ನೀವು. ಚಾಲುಕ್ಯ ಎಕ್ಸ್ಪ್ರೆಸ್ ಇದಾಗಿದ್ದಕ್ಕೆ ದುಃಖ ಯಾವಾಗತ್ತ? ನಿಮ್ಮ ಅತ್ತಿಯರು ಬರಾಕತ್ಯಾರ, ನಿಮ್ಮ ಪೈಕಿ ಒಬ್ರು ಬರಾಕತ್ಯಾರ, ದುಃಖ ಶುರುವಾಗತ್ತ. ಯಾರು ಇರ್ಲಿಕ್ಕಪ್ಪ ಅಂದ್ರೆ ನಮಗೇನು ಮಾಡೋದು? ಹಾಳಾಗಿ ಹೋಗೋದು. ಇದನ್ನೇ ಇದು ಸೂಕ್ಷ್ಮದ. ಅದಕ್ಕೆ ಜೀವನ್ ಜೀನೇಕಿ ಕಲಾ ಅಂತಾರೆ, ಆರ್ಟ್ ಆಫ್ ಲಿವಿಂಗ್ ಅಂತಾರೆ, ಆರ್ಟ್ ಆಫ್ ಲಿವಿಂಗ್ ಅಂತಾರೆ. ಅದಕ್ಕೆ ಬದುಕಿನೊಳಗೆ ನೀವು ಹೋಸ್ಟ್ ಆಗಿರ್ರಿ, ಬದುಕಿನೊಳಗೆ ನಿರ್ಲಿಪ್ತರಾಗಿರ್ರಿ. ಹೆಬ್ಬೆಟ್ಟು ಹೊರಗಂತೆ ನಾನು, ಹೆಬ್ಬೆಟ್ಟು ಹೊರಗೆ ಏನು ಮಾಡಿದ್ರೆ ಸಿಕ್ಕೋಬಾರ್ದು. ಜಲಪತ್ರ ಬಿಂದು ಅಂತ ಯಾಕೆ ಕಮಲ ತಾವರೆ ಒಳಗೆ ಕಿಸನ್ನ ಸಿಕ್ಕೊಂಡ್ರು ಸಹಿತ ಅದಕ್ಕೆ ಅಂಟಿಕೊಳ್ಳೋದಿಲ್ಲ. ತಾವರೆ ಒಳಗೆ ನೀರು ಬೀಳ್ತಾವ, ಅಂಟಿಕೊಳ್ಳೋದಿಲ್ಲ. ಮತ್ತು ನೀರು ಬಿದ್ದತ್ತ ಇಲ್ಲ, ಗೊತ್ತಿಲ್ಲ. ಹಾಗೆ ನೀರು ಬಿದ್ದರೂ ಸಹಿತ ಹಸಿ ಆಗುವುದಿಲ್ಲ ಎಲೆಗಳು. ಹಾಗಿರಬೇಕು, ಹಚ್ಕೊಂಡಿರ್ಬೇಕು, ಹಚ್ಕೊಳ್ಳೋದಂತಿರಬೇಕು, ಮಾತಾಡಬೇಕು, ಮಾತಾಡದಂತಿರಬೇಕು, ನೋಡಬೇಕು, ನೋಡದಂತಿರಬೇಕು, ಮಾಡಬೇಕು, ಮಾಡದಂತಿರಬೇಕು. ಮಾಡುವ ಮಾಟದೊಳಗೆ, ನೋಡುವ ನೋಟದೊಳಗೆ ತಾನು ಮಾಡ್ತಾ ಮಾಡ್ತಾ ನೋಡ್ತಾ ನೋಡ್ತಾ ತಾನಿಲ್ಲದಂತಿರಬೇಕು. ಅದು ಭಾಸಲೇಸು ಮಾಡೋದಂಗೆ, ಅದು ಬದುಕು. ಇದನ್ನು ಎಲ್ಲಿ ಬಡ ತಿಳ್ಕೊಳ್ಳೋದಿಲ್ಲ. ಅಲ್ಲಿ ಬಟ್ಟ ಗಿರಿ 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 ಸುತ್ತಿರ ಅವ ಹಂಗಂದ ಇವ ಹಿಂಗಂದ, ಲಾಸ್ ಆಯ್ತು, ಇದು ಆಯ್ತು. ಏನು ಕಟ್ಕೊಂಡು ಸಾಯೋದಿಲ್ಲ, ಲಾಸ್ ಆಗುದ. ಎಷ್ಟು ಮಂದಿ ಬಂದು ಬರೀ 1 ಲಕ್ಷ ಅಲ್ಲ, 1000 ಅಲ್ಲ, 2,200 ಕೋಟಿ ರೂಪಾಯಿ ಲಾಸ್ ಆಗೈತ್ರಿ ಅಂತ ಬರ್ತಾರೆ. 2,200 ಕೋಟಿ. ನೀನೊಬ್ಬರು ಹೆಣ್ಮಕ್ಳು ಬಂದು, ಗುರುಜಿ ಒಂದು 35-40 ಕೋಟಿ ರೂಪಾಯಿ ಆಸ್ತಿ ಇತ್ತು ಗುರುಜಿ, ಇವ್ರು ನಮ್ಮ ಮನೆಯವ್ರು ತಮ್ಮರು ಅಕ್ವೈರ್ ಮಾಡಿಬಿಟ್ಟಾರ ಅಂತ. ಹಂಗಾರೆ ಏನು ಮಾಡಬೇಕು? ಅವ್ರು ಬಿಡಿಸ್ಬೇಕು, ಅವ್ರು ಕೊಡಿಸ್ಬೇಕು ಅಂತ ಹೋದಾಗ ಬಿಡಿ ಬಿಡ್ಬೇಕು. 35-40 ಕೋಟಿ ರೂಪಾಯಿ ಆಸ್ತಿ. ಏಯಪ್ಪ ನಾ ಕೊಡ್ಸೋಂಗೆ ಮಾಡ್ತೀನಿ, ಒಂದು 5 ಕೋಟಿ ಕೊಡೋ ವ್ಯವಹಾರ ಅಂತಾನೆ. ಇಷ್ಟು ಕೆಲವು ಮಂದಿ 10,000 ರೂಪಾಯಿ ವಂಚಾಗುತ್ತೆ, 5,000 ರೂಪಾಯಿ ವಂಚಾಗುತ್ತೆ. ಒಂದು ಕಡೆ ಹಂಗೆ, ಒಂದು ಕಡೆ ಹಿಂಗೆ. ಇದು ಭಗವಂತನ ಲೀಲಾ, ಭಗವಂತನ ಲೀಲಾ ಇದು. ಮತ್ತು ನಿಮ್ಮ ಕರ್ಮ ಬಂಧನಗಳು, ಪ್ರತಿಯೊಂದಕ್ಕೂ ಕರ್ಮ ಬಂಧನ ಭಾಳ ಮುಖ್ಯ. ಕರ್ಮ ನಿಮ್ಮ ಕೂಡ ಅಂಟ್ಕೊಂಡ್ಬಿಟ್ಟೈತಿ. ಹೇಗೆ ಒಂದು ಮೊಬೈಲು ಸಿಮ್ ಚೇಂಜ್ ಮಾಡಿ ಮತ್ತೊಂದು ಸಿಮ್ ಹಾಕಿದಾಗ, ಹಾಗೆ ಪುನರ್ಜನ್ಮ ಸಿದ್ಧಾಂತದೊಳಗೆ ಹಳೆಯ ಸಿಮ್ ಹಾಕೊಂಡ್ಬಿಡ್ತೀವಿ. ಸಿಮ್ ಹಳೆಯದ ಇರ್ತದೆ, ಅದ್ರಾಗ ಎಲ್ಲ ಬಂದಿರ್ತಾವೆ. ಹಿಂದೆ ಓಲ್ಡೆಲ್ಲ ಫೋಟೋ ಬಂದಿರ್ತಾವೆ, ಓಲ್ಡೆಲ್ಲ ನಂಬರ್ ಬಂದಿರ್ತಾವೆ, ಓಲ್ಡೆಲ್ಲ ಮೆಸೇಜ್ ಬರ್ತಾವೆ. ಮೊಬೈಲ್ ಹಾಕೋಬೇಕು ಇಷ್ಟ. ಸಿಮ್ ಒತ್ತಟ್ಟಿಗೆ ಇಟ್ಟರೆ ಸಿಮ್ಮಿಗೆ ಏನು ಗೊತ್ತಾಗೋದಿಲ್ಲ. ಮೊಬೈಲ್ ಒತ್ತಟ್ಟಿಗೆ ಇಟ್ಟರೆ ಮೊಬೈಲ್ನಾಗ ಏನೂ ಇಲ್ಲ. ಎರಡು ಕೂಡಬೇಕು. ಹಾಗೆ ಆತ್ಮಕ್ಕೆ
ಸತ್ ಬಿಡ್ತೀರಿ ನೀವು. ಸತ್ ಮೇಲೆ ಆತ್ಮ ಕಡೆಗೆ ಆಗಿಬಿಡ್ತದೆ. ಸತ್ ಮೇಲೆ ಆತ್ಮಕ್ಕೆ ತನ್ನದೇ ಆದಂಥ ಎಂಟಿಟಿ ಇಲ್ಲದಕ್ಕೆ. ಆತ್ಮ ನೆವರ್ ಈಟ್ಸ್, ಆತ್ಮ ನೆವರ್ ಸೀಸ್, ಆತ್ಮ ನೆವರ್ ಲಿಸನ್ಸ್. ಆತ್ಮ ಯಾವತ್ತೂ ಕೇಳೋದಿಲ್ಲ, ಆತ್ಮ ಯಾವತ್ತೂ ನೋಡೋದಿಲ್ಲ, ಆತ್ಮ ಯಾವತ್ತೂ ತಿನ್ನೋದಿಲ್ಲ. ಬಟ್ ಆತ್ಮ ಯಾವಾಗ ತಿನ್ನುತ್ತಪ್ಪ ಅಂದ್ರೆ ಥ್ರೂ ಶರೀರ. ಅದಕ್ಕೆ ಶರೀರ ಬೇಕು, ಶರೀರದ ಮೂಲಕ. ಅದಕ್ಕೆ ನಾ ಏನಂತೀನಿ, ನೀವು ಕಣ್ ಕಾಣ್ತಾವಲ್ಲ, ಕಣ್ ಕಾಣ್ತಾವಲ್ಲ, ಕಾಣ್ತಾವ. ನೀವು ಏನು ಎದುರು ನೋಡ್ತೀರಿ ನೀವು? ನನಗೆ ನೋಡೋದು ಯಾವುದು? ನೋಡೋದು ಯಾವುದು? ನಿಮ್ಮ ಶರೀರದಲ್ಲಿ ನೋಡೋದು ಯಾವುದು? ಕೇಳೋದು ಯಾವುದು? ವಾಸನೆ ನೋಡೋದು ಯಾವುದು? ರುಚಿ ನೋಡೋದು ಯಾವುದು? ಇದೆಲ್ಲರಿಗೂ ಗೊತ್ತೈತಿಲ್ಲ. ನೀವೆಲ್ಲರೂ ತಪ್ಪು ಉತ್ತರ ಕೊಟ್ಟಿರಿ. ನೀವೆಲ್ಲರೂ ತಪ್ಪು ಉತ್ತರ ಕೊಟ್ಬಿಟ್ರಿ. ಹಿಂಗೆ ಅಂದ್ಬಿಟ್ರಿ. ಹೌದು, ನೀವು ಸತ್ಯ ಅಂತ ನಂಬಿದ್ರಿ. ನೀವು ಏನಿದೆ ಆತ್ಮಕ್ ಇದು ಕಣ್ಣಿಗೆ ನೋಡೋ ಶಕ್ತಿ ಇಲ್ವೇ ಇಲ್ಲ, ಕಿವಿಗೆ ಕೇಳೋ ಶಕ್ತಿ ಇಲ್ವೇ ಇಲ್ಲ. ಯಾವಾಗ ಬರ್ತದ ಶಕ್ತಿ? ಅದಕ್ಕೆ ಕನೆಕ್ಷನ್ ಸಿಗಬೇಕು, ಆತ್ಮನಿಂದ ಕನೆಕ್ಷನ್ ಸಿಗಬೇಕು. ಆತ್ಮ ನೋಡ್ತದ ಕಣ್ಣುಗಳಿಂದ, ಆತ್ಮ ಕಾಣೋದೇ ಕಣ್ಣುಗಳಿಂದ. ಆತ್ಮ ಹಿಂದಿದ್ದಾಗ ಕಣ್ಣುಗಳು ಕಾಣ್ತವ, ಆತ್ಮ ಹಿಂದಿದ್ದಾಗ ಕಿವಿಗಳು ಕೇಳ್ತವ, ಆತ್ಮ ಹಿಂದಿದ್ದಾಗ ರುಚಿ ನೋಡ್ತದೆ ನಾಲಿಗೆ. ಆತ್ಮ ಗ್ಯಾಪ್ ಆತಪ್ಪ ಅಂದ್ರೆ ನಾಲಿಗೆಗೆ ನಿಸ್ತೇಜ, ಅದು ಕೊರಡು. ಆತ್ಮ ಕಣ್ಣಿದ್ದು ಕುರುಡ, ಇದು ಕಣ್ಣುಗಳು. ಆತ್ಮ ಇಲ್ದಿದ್ರೆ ಸಂಪರ್ಕ ತಪ್ಪಿದ್ರೆ ನೋಡಿರಿ ಇಲ್ಲ. ಮತ್ತೆ ಎಷ್ಟೋ ಮಂದಿ ಅಕ್ಕ ಹೊಡೋದು ಬಿದ್ದಿರ್ತಾರ, ಮುಗೀತಪ್ಪ, ಆತ್ಮ ಡಿಸ್ಕನೆಕ್ಷನ್ ಆಗ್ತವ ಎಲ್ಲ. ಏನದ ಅದೇ ಈಗ ನೋಡಿ, ಎಷ್ಟು ಬಡ್ಕುವಂಥ ಜೀವ ಹೋತಪ್ಪ ಅಂತ. ಒಂದು ಏನು ಹೋಗುತ್ತಿರಪ್ಪ, ಮಕ್ಕೊಂಡ್ರೆ ಡೆತ್ ಬಿಟ್ಟಿರ್ತತೆ, ಇದ್ದಕ್ಕಿದ್ದಂತೆ ಕೈ ಓದ್ಬಿಡ್ತಾರ, ಮುಗೀತು. ಅದ್ರ ಏನೈತಿ? ಏನೈತದ? ಒಮ್ಮೆಲೆ ಅನುಭವಿಸಿರಿ. ಹೆಣ ನೋಡೇನಿ, ಹೆಣ ಮತ್ತೆ ಮುಟ್ಟಿದ್ರೆ ಮತ್ತೆ ಸ್ನಾನ ಮಾಡ್ಬೇಕು. ಒಂದು ಕ್ಷಣದ ಹಿಂದೆ ಜೀವಂತ ಇತ್ತು, ಜೀವ ಇತ್ತು, ಈಗ ಹೆಣ ಆತದು. ಹೆಣ ಆತು, ಮುಟ್ಟಿದ್ರೆ ಮಾಡ್ಬೇಕು, ಅಪವಿತ್ರ ಆಗ್ತದೆ. ಅದು ಇದ್ರೆ ಪವಿತ್ರ ಇರ್ತದೆ, ಅದು ಹೋದ್ರೆ ಅಪವಿತ್ರ ಆಗ್ತದೆ. ಬಹಳ ಮಜಾ ಇದೆ. ಆದ್ರೆ ಈ ಎಲ್ಲ ಬುದ್ಧಿ, ಈ ಎಲ್ಲ ಇದು ಡೆತ್ಬೆಡ್ನಾಗ ಗೊತ್ತಾಗುತ್ತೆ ನಿಮಗೆ. ವೃತ್ತಿ ಶೈಲಿಯಲ್ಲಿ ಮಲಗಬೇಕು ನೀವು. ಟಕ 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 ಅವ್ರು ಹೋಗ್ಬೇಕು. ಅವಾಗ ಪ್ರತಿಯೊಬ್ಬರು ಒಂದು ಇದು ಮಾಡ್ಕೊತಾರೆ. 80 ವರ್ಷ ಅಥವಾ 75 ವರ್ಷ, 60 ವರ್ಷ ನಾ ಏನು ಮಾಡಿದೆ ಅಂತ ಅವಾಗ ನೋಡ್ತಾರೆ ಎಲ್ಲರೂ. ಡೆತ್ ಬೆಡ್ನಾಗ ಕೈಕಾಲಿನ ಚೆಲ್ಲಿರ್ತಾರೆ, ಒಳ್ಳಾಗ ಬರೋದಿಲ್ಲ. ನಳಿಕೆಯಿಂದ ಆಹಾರ, ನಳಿಕೆಯಿಂದನ ಒಂದು ಬ್ಯಾಗ್ ಮಾಡಿರ್ತಾರೆ, ನಳಿಕೆಯಿಂದ ಮತ್ತೊಂದು ಬ್ಯಾಗ್ ಮಾಡಿರ್ತಾರೆ, ಮಲ ಮೂತ್ರ ಹೋಗಾಕ. ಆ ಹೊತ್ತಿನಾಗ ಈಗ ನನಗೆ 60 ವರ್ಷ 80 ವರ್ಷ ಇದಾಕ ಅವಕಾಶ ಮಾಡಿಕೊಟ್ಟು ನಾ ಏನು ಮಾಡಿದೆ ಅಂತ ಬರ್ತದೆ ಗ್ಯಾರಂಟಿ ಪ್ರತಿಯೊಬ್ಬರ ಮನುಷ್ಯನಾಗ. ಅವಾಗ ಏನು ಮಾಡಿದೆ ಅಂದ್ರೆ ಕಣ್ಣ ನೀರು ಬರೋದು. ಅವಾಗ ಅಳ್ತೀರಿ ಪ್ರತಿಯೊಬ್ಬರ. ಮತ್ತು ಪ್ರತಿಯೊಬ್ಬರ ಬದುಕಿನೊಳಗೂ ಕೊನೆಯ ಹಂತದೊಳಗ ಕಣ್ಣ ನೀರು ಬರ್ತಾವ. ನಾ ಏನು ಮಾಡಿದೆ ತಂದೆ, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡು, ಇನ್ನೊಂದಿಷ್ಟು ಕೊಡು, ನಾ ಏನರ ಮಾಡ್ತೀನಿ ಅಂತ ದೇವರು ಒಪ್ಪಿ ಏನರ ಕೊಡ್ತಾನೆ. ಮತ್ತೆ ಮಾಡೋದೇ ಇಲ್ಲ, ಮತ್ತೆ ರಿಪೀಟ್, ಅದೇ ರಿಪೀಟ್. ಮನುಷ್ಯನಿಗೆ ಏನರ ಆಗಬೇಕು. ಅಮಿತಾಬ್ ಬಚ್ಚನ್ ಕೂಲಿ ಪಿಕ್ಚರ್ನೊಳಗೆ ಮಾಡೋ ಮುಂದೆ ಆಕ್ಸಿಡೆಂಟ್ ಆಗಿ ಡೆತ್ ಬೆಡ್ನಾಗಿದ್ದ. ಹೊರಗೆ ಬಂದ ಬೀಚ್ ಕ್ಯಾಂಡಿ ಹಾಸ್ಪಿಟ್ಲಿಂದ, ಬೀಚ್ ಕ್ಯಾಂಡಿ ಹಾಸ್ಪಿಟ್ಲ್ ಹೊರಗೆ ಬಂದ ಕೂಡ ಇಷ್ಟು ದಾನಧರ್ಮ ಮಾಡಿದ. 13 ಕೋಟಿ ರೂಪಾಯಿಗೆ ದಾನಧರ್ಮ ಮಾಡಿದ. ಯಾಕಂದ್ರೆ ಜೀವನದ ನಶ್ವರತೆ ಕುರಿತು ಗೊತ್ತಾಗ್ತಾವ. ಬಟ್ ಇವಾಗೇನಾಗಿದೆ, ಮತ್ತೆ ಮರ್ತು ಬಿಟ್ಟೆ ಎಲ್ಲ. ಆಕ್ಸಿಡೆಂಟ್ ಆಗಿದ್ದು ಮರ್ತಾ, ಮೃತ್ಯು ಶೈಲಿ ಬೆಳಗಿದ್ದು ಮರ್ತಾ, ಬೀಚ್ ಕ್ಯಾಂಡಿ ಹಾಸ್ಪಿಟ್ಲಿಗೆ ಇದ್ದದ್ದು ಮರ್ತಾ, ಮತ್ತು ಪುನರ್ಜನ್ಮ ಆಗಿದ್ದು ಮರ್ತಾ, ಯಾರು ಹೆಲ್ಪ್ ಮಾಡಿದ್ರು ಮರ್ತಾ, ಯಾವ ಡಾಕ್ಟರ್ ಉಳಿಸಿದ್ರು ಮರ್ತಾ, ಎಲ್ಲ ಮರ್ತಾ. ಮತ್ತು ಜಾನ ಮನೆ ಹೋಗು.
ಹಿಂಗೆ ನಿಮ್ಮ ಬದುಕುಗಳು ಏನೇನೋ ಆಗ್ತದ ಮರೆವು ದೇವರು ಕೊಟ್ಟ ವರ, ದೇವರು ಕೊಟ್ಟ ಶಾಪ. ಮುಕ್ತಿ ಏನು ಮಾಡಬೇಕು? ಮುಕ್ತಿ ಸಿಗ್ಬೇಕಾದ್ರೆ ಏನು ಮಾಡಬೇಕು? ಹಾಂ, ಮುಕ್ತಿ ಸಿಗ್ಬೇಕಾದ್ರೆ ಏನು ಮಾಡಬೇಕು? ಮುಕ್ತಿ ಅನ್ನೋದೇನು? ಪುನರ್ಜನ್ಮ ಯಾವ ಅರ್ಥದಲ್ಲಿ ಮುಕ್ತಿ ಅಂತೀರಿ ನೀವು? ಪುನರ್ಜನ್ಮ ಇರಬಾರದು ಅಂತ. ಸಾಧ್ಯ ಇಲ್ಲ, ಆದ್ರೆ ಸಾಧ್ಯ ಐತಿ. ಈಗ ಶೇಂಗಾ ಕಾಳು ನೀವು ಬಿತ್ತೀರಿ, ಹೌದಾ? ಶೇಂಗಾ ಕಾಳು ಬಿತ್ತಿದ್ರೆ ಶೇಂಗಾ ಬರ್ತದೆ, ಆದ್ರೆ ಹುರಿದು ಬಿತ್ತಿರಿ, ಚಂದ ಕಂಪಗೆ ಹುರಿರಿ, ಅವ್ನು ಬಿತ್ತಿರಿ. ಹಾಗೆ ಇದು ಬೇಯಬೇಕಿದು ಶೇಂಗಾ ಕಾಳು ಅಂತ ತಿಳ್ಕೊರಿ. ಅದು ಹಂಗ ಬಂದ್ರ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಏ ಸಂಸಾರೇ ಔದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಪುನಃ ಹುಟ್ಟುದ, ಪುನಃ ಸಾಯುದ, ಪುನಃ ಅದ ತಾಯಿ ಗರ್ಭ ಹೇಳು ಉಚ್ಚಿ ಒಳಗ ಕೊಳಿದ. ಹಿಂಗೆಲ್ಲ ಬಂದಿರಿ ನೀವು ಎಲ್ಲ ಹಂಗ ಬಂದಿವಿ. ತಾಯಿ ಗರ್ಭದೊಳಗ ಮಾಂಸ ಮುದ್ದಿಯೊಳಗ ಹಿಂಗ ಅಲ್ಲೇ ಹಸನ ಹಾಕಿ ಮಕ್ಕೊಂಡಿದ್ವಿ, ಹಿಂಗೆ ಮಕ್ಕೊಂಡಿದ್ವಿ. ಹೊರಗೆ ಬಂದ್ಕೊಳ್ಳಿ ಜಗತ್ತಿನ ಪರಿಚಯ ಆಗ್ತದೆ. ಬಂದಾಗ ದೇವರಾಗಿದ್ದೀರಿ, ಬರ್ತಾ ದೇವವಾದ್ರಿ. ನೀವು ಬಂದಾಗ ದೇವರೇ ಆಗಿದ್ದೀರಿ. ಸಣ್ಣ ಮಕ್ಕಳು ಕೇಳ್ತಿರ್ಬೇಕಾರೆ ದೇವ್ರದ್ದಾಗಿರಿ ಅಂತಾರ. ನಿಮ್ಗೆ ಅಂತಾರ ದೇವ್ರದ್ದಂಗೆ ಅಂದ್ಕೊಂಡ್ರು, ದೇವ್ರಿ ಅಂತಾರ, ರಾಕ್ಷಸರಿ ಅಂತಾರ ನಿಮಗೆ. ನಿಮಗೆ ಕೊಟ್ಟಿದ್ದು ಬಿಸ್ನೆಸ್ ವ್ಯಾಪಾರಕ್ಕಂದ್ರೆ ಪಟಕ ಭಾಳ ಮುಖ್ಯ. ಪಟಕ ನಿಮ್ಮ ಬಿಸ್ನೆಸ್ ಆಗ್ತಕ್ಕಂಥ ಅಂಗಡಿ ಒಳಗೆ ಹೇಳಿದ್ರಿ ಪಟಕ ತಗೋರಿ, ಹೌದಾ? ಅದಕ್ಕೆ ಯಾಂ ಕ್ಷಂ ನಮಃ ಶಿವಾಯ ಅಥವಾ ಓಂ ಹಂ ಹನುಮತೇ ನಮಃ, ಈ 3 ಮಂತ್ರಗಳಲ್ಲಿ ಯಾವುದಾದ್ರು ಮಂತ್ರ. ಓಂ ಐಂ ಶ್ರೀಂ ಕ್ಲೀಂ ಮಹಾಕಾಳಿಯೇ ನಮಃ, ಈ 3 ಮಂತ್ರ. ಆಂ ಕ್ಷಂ ಓಂ ಶಿವಾಯ ನಮಃ ಒಂದು, ಆಂ ಕ್ಷಂ ಶಿವಾಯ ನಮಃ ಒಂದು, ಎರಡನೇದು ಓಂ ಹಂ ಹನುಮತೇ ನಮಃ ಎರಡು, ಮೂರು ಓಂ ಶ್ರೀಂ ಐಂ ಕ್ಲೀಂ, ಓಂ ಶ್ರೀಂ ಐಂ ಕ್ಲೀಂ, ಹೌದಾ? ಮಹಾಕಾಳಿಯೇ ನಮಃ. ಇದನ್ನ ಅಭಿಮಂತ್ರಿಸಬೇಕು ಪಟಕಕ್ಕೆ, ಹೌದಾ? 5 ಗೋಮತಿ ಚಕ್ರ, 2 ತುಂಡು ಪಟಕ. ಇದನ್ನು ಕರಿ ಅರಿಬಳಿಗಿಟ್ಟು ಇದನ್ನು ಮಾಡ್ರಿ. ಆನಂತರ ಅದೇ ಪಟಕವನ್ನ ಗಲ್ಲೆ ಬಾಕ್ಸ್ ಇರುತ್ತೆ, ಟ್ರೆಜರಿ ಬಾಕ್ಸ್ ಇರುತ್ತಲ್ಲ, ಅದನ್ನ ಇಟ್ಬಿಡ್ರಿ, ಹೌದಾ? ಓಂ ಆಮ್ YAM ಶಿವಾಯ ನಮಃ. ಓಂ ಆಮ್ ಓಂ, ಓಂ ಆಮ್ ಕ್ಷಂ ಓಂ, ಓಂ ಆಮ್ ಕ್ಷಂ ಓಂ ಶಿವಾಯ ನಮಃ, ಓಂ ಆಮ್ ಕ್ಷಂ ಓಂ ಶಿವಾಯ ನಮಃ. ಇದು ಅತ್ಯಂತ ಬೆಸ್ಟ್ ಮಂತ್ರ. ಈ 3 ಮಂತ್ರಗಳು ಇದರಿಂದ ಅಭಿಮಂತ್ರಿಸಿ 21 ಸಲ ಅಭಿಮಂತ್ರಿಸಿ ಗಲ್ಲದೆಗೆಡಿದೆ. ಆನಂತರ ಇದಕ್ಕಿಂತ ಹೆಚ್ಚಿಗೆ ದೈವಿಕ ಚೂರ್ಣ, ಇದೇ ಮಂತ್ರವನ್ನು ಹೇಳಿ ದೈವಿಕ ಚೂರ್ಣವನ್ನು ಒಂದು ಗ್ಲಾಸ್ ನೀರಾಗಿ ಹಾಕಿ ಅಂಗಡಿ ತೆಗೆದು ಕೂಡಲೇ ಸ್ವಚ್ಛ ಮಾಡಿ ಚಳೆ ಹೊಡೆದ್ಬಿಟ್ರಿ ದೈವಿಕ ಚೂರ್ಣದಿಂದ. ಇದು ಮ್ಯಾಜಿಕ್. ಮಾಡ್ತೀರಾ? ಮಾಡಿ ನನಗೆ ಹೇಳಿ. ದೈವಿಕ ಚೂರ್ಣವನ್ನು ಒಂದು ಗ್ಲಾಸ್ ನೀರೊಳಗೆ ಕಲಿಸಿ ಹಿಂಗೆ ದೇವರ ಹೆಸರು ಚಳೆ ಹೊಡೆದ್ಬಿಟ್ರಿ, ಆಯ್ತಾ? ಹೊರಗೆ, ಅಂಗಡಿ ಹೊರಗೆ. ಮುಂದೆ ಶನಿವಾರ ರಾತ್ರಿ ಕರಿ ಉದ್ದು ಇರ್ತಾವಲ್ಲ, ಕರಿ ಉದ್ದು ಹಿಂಗೆ ಬರ ಮುಂದೆ ಕದ ಹಾಕೊಂಡು ಬರ ಮುಂದೆ ಉಗ್ಗಿ ಬಿಡ್ರಿ ಬಾಗಿಲಿಗೆ, ಒಳಗೆ ಬಾಗಿಲ ಹೊರಗೆ ನಿಂತು ಬಾಗಿಲ ಹೊರಗೆ ಉಗ್ಗಿ ಕದ ಹಾಕೊಂಡು ಬಂದ್ಬಿಡ್ರಿ. ಶನಿವಾರ ದಿವಸ, ರವಿವಾರ ದಿವಸ ಅದನ್ನು ಕ್ಲೀನ್ ಮಾಡಿ ಹೊರಗೆ ಹಾಕ್ಬಿಡ್ರಿ. ದೋಷ ಹೋಯ್ತು. ಕರಿ ಉದ್ದಿನ ಕೂಡ ದೋಷ ಹೋಯ್ತು. ಕರಿ ಉದ್ದು. ಆ ನಂತರ ಬರ್ತೀರಿ, ಅಂಗಡಿ ತೆಗಿತೀರಿ. ಹೋಗು ಮುಂದ ಹಂಗೆ ಮಾಡಿ ಹೋದ್ರಿ, ಬರ್ತೀರಿ, ಅಂಗಡಿ ತೆಗಿತೀರಿ, ಅಂಗಡಿ ಕ್ಲೀನ್ ಮಾಡಿ ದೈವಿಕ ಚೂರ್ಣ ಹಾಕಿದ್ರಿ. ಅದ್ರಾಗ ಇನ್ನೂ ಸ್ವಲ್ಪ ಅಂಗಡಿ ಪವರ್ಫುಲ್ ಆಗ್ಬೇಕಂದ್ರೆ 1 ಚಮಚೆ ಬಿಳಿ ಸಾಸಿವೆ, 1 ಚಮಚೆ ಬಿಳಿ ಸಾಸಿವೆ ದೈವಿಕ ಚೂರ್ಣದ ನೀರಿನೊಳಗೆ ಕೂಡಿಸಿ ಚಳೆ ಹೊಡಿರಿ. ಎಲ್ಲ ದೋಸ್ ಬಿಟ್ಟು ಹೋಗವ. ಮತ್ತೆ ಮೊದಲು ಎಷ್ಟು ಬಂದು ಬರ್ತಾರೆ ಹೊರಗಡೆ ಪಟಕ ಕಟ್ರಿ. ಮತ್ತು ಇದ್ರ ಜೊತೆ ಇನ್ನೊಂದು ಹೇಳ್ತೀನಿ, ಮನೆಯಾಗಲಿ
ಅಂಗಡಿಗಾಗಲಿ ನೀವು ಒಂದು ಬೂದುಗುಂಬಳ ತಗೊಳ್ಳಿ. ಬೂದುಗುಂಬಳ ಬೆಸ್ಟ್ ಇದು ಫ್ಯೂಸ್ ಇದ್ದಂಗೆ. ಅದು KV ಫ್ಯೂಸ್ ಹಾಕಿರ್ತಾರಲ್ಲ, ಓವರ್ಲೋಡ್ ಬಂತಪ್ಪ ಅಂದ್ರೆ ಹಾಕ್ತದಲ್ಲ, ಹಂಗೆ ಓವರ್ಲೋಡ್ ನೆಗೆಟಿವಿಟಿ ಹೆಚ್ಚು ಬಂತಪ್ಪ ಅಂದ್ರೆ ಹೊಡಿತೈತೆ. ಅದು ನೀರು ಸೋರ್ತದೆ. ಅದು ನೋಡಿರ್ಬೇಕ್ರೆ ಅದು ಹೆಚ್ಚು ನೆಗೆಟಿವಿಟಿ ಬಂತಪ್ಪ ಅಂದ್ರೆ ಫಸ್ಟ್ ನಿಮ್ಗೆ ಇಂಡಿಕೇಟ್ ಮಾಡೋದು ಬೂದುಗುಂಬಳ. ಆ ನಂತರ ಅದಕ್ಕೆ ಮಗ್ಗಲ ಲೂಳಿಸರ ಕಟ್ಟಿ ಉಲ್ಟಾ ಬೇರು ಸೈಬೇಕು. ನಿಮಗೆ ಒಳ್ಳೇದು ಆಗ್ತಾ ಇತ್ತಪ್ಪ ಅಂದ್ರೆ ಅದು ಪಕ್ಕಲಿ ಹೊಡೆದು ಅಲ್ಲೇ ನೀರಿಲ್ಲ ಪಾರಿಲ್ಲ, ಬರೀ ಹವಾದಾಗಿಂದ ಪಕ್ಕಲಿ ಹೊಡೆದು ನಳನಳಿಸೋದ ನಿಮ್ಮದು ಅಭಿವೃದ್ಧಿ ಆಗ್ತದೆ. ಮುಂದೆ ಮುದುರಿದ ಆಗುತ್ತದೆ. ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್. ಇಷ್ಟ ಗೊತ್ತಾಯ್ತಲ್ಲ. ಸೊ